be forever on fire. ಇನ್ನು ಸದನದಲ್ಲಿ ಬಿಜೆಪಿಯ ಸದ್ದಡಗಿಸೋದಕ್ಕೆ ಕಾಂಗ್ರೆಸ್ ಸಂಪೂರ್ಣ ತಯಾರಿ ಮಾಡಿಕೊಳ್ತಾ ಇದೆ. ಶಾಸಕ ಮುನಿರತ್ನ ಅವರ ಕೇಸನ್ನು ಕೆದಕೋದಕ್ಕೆ ಅಂತ ಕಾಂಗ್ರೆಸ್ ಪಡೆ ಇದೀಗ ಮುಂದಾಗ್ತಾ ಇದೆ. ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಹೇಳಿದ್ದಾರೆ. ಆಯಿತು, ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಾನು ಅವಕಾಶ ಕೂಡ ಕಲ್ಪಿಸಿ ಕೊಡ್ತೀನಿ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಇವತ್ತು ಬಿಜೆಪಿಯ ಸದ್ದಡಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಈವರೆಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನು ವಿಪಕ್ಷದ ನಾಯಕರು ಸುತ್ತುವರೆದರು. ಆಡಳಿತ ಹಾಗೂ ವಿಪಕ್ಷಗಳ ಶಾಸಕರ ನಡುವೆ ವಾಕ್ಸಮರ ಶುರುವಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ವಿಜಯೇಂದ್ರ 150 ಕೋಟಿ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಬ್ಬರ ಈಗಾಗಲೇ ಕಾಣೋದಕ್ಕೆ ಸಿಗ್ತಾ ಇದೆ. ಪರಸ್ಪರ ಸದನದಲ್ಲಿ ಆಡಳಿತ ಪ್ರತಿಪಕ್ಷಗಳ ತಿಕ್ಕಾಟ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ವಾಕ್ಸಮರಗಳಿಗೆ ಅದೇ ರೀತಿಯಾಗಿ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ ಅನೇಕ ವಿಚಾರಗಳು. ಇನ್ನು BY ವಿಜಯೇಂದ್ರ ಅವರ ಲಂಚದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು ವಿಚಾರ. CM ಸಿದ್ದರಾಮಯ್ಯ ಆಗಿರಬಹುದು, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷದ ನಾಯಕರು ತೀವ್ರವಾಗಿ ಹರಿಹಾಯ್ದರು. 150 ಕೋಟಿ ಲಂಚದ ಆರೋಪಕ್ಕೆ, ಆಮಿಷದ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳಿದೆ ಅಂತ ಸಾಕಷ್ಟು ಚರ್ಚೆಗೂ ಕೂಡ ಆ ವಿಚಾರ ಗ್ರಾಸ ಆಯಿತು. ಇದೀಗ ವಿಪಕ್ಷಗಳ ಬಾಯಿ ಮುಚ್ಚೋದಕ್ಕೆ ಅಂತ ಮುನಿರತ್ನ ವಿಚಾರ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿತ್ತು. ಏನೋ ಬಯೋಲಾಜಿಕಲ್ ವೆಪನ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಯಾರ್ಯಾರು ಆ ನಾಯಕರಿದ್ದಾರೆ, ಆ ವಿರೋಧಿ ನಾಯಕರಿದ್ದಾರೆ, ಅವರಿಗೆ ಬಯೋಲಾಜಿಕಲ್ ಒಂದು ಅಸ್ತ್ರದ ಮೂಲಕವಾಗಿ ಹಣಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತು. ಆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವ ಸಾಧ್ಯತೆಗಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಶಿವಕುಮಾರ್, ಈಗಾಗಲೇ ಸದನದಲ್ಲಿ BY ವಿಜಯೇಂದ್ರ ಅವರ 150 ಕೋಟಿ ಲಂಚದ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ನಡುವೆ ವಿಪಕ್ಷಗಳ ಬಾಯಿ ಮುಚ್ಚೋದಕ್ಕೆ ಅಂತ ಮುನಿರತ್ನ ವಿಚಾರ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆಯಾ? ಇವತ್ತು ಸದನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ವಿಧಾನಮಂಡಲದ ಅಧಿವೇಶನದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ವಕ್ಫ್ ವಿಚಾರದಲ್ಲೂ ಕೂಡ ಈಗಾಗಲೇ ಚರ್ಚೆಗಳು ನಡೆದಿದೆ. ಅದರ ಜೊತೆಗೆ ಇವತ್ತು ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಮುನಿರತ್ನ ಅವರ ಜಾತಿ ನಿಂದನೆ ಪ್ರಕರಣದ ಬಗ್ಗೆ ಧ್ವನಿಯನ್ನ ಎತ್ತೋಕೆ ಕಾಂಗ್ರೆಸ್ ಶಾಸಕರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು, ಜಾತಿಯ ನಿಂದನೆಯನ್ನ ಮಾಡಿದ್ದಾರೆ, ಹಾಗಾಗಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಒತ್ತಾಯವನ್ನ ಮಾಡಿದ್ರು. ತದನಂತರ ಸದನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ದೊಡ್ಡ ಸದ್ದುಗದ್ದಲ ಆಯಿತು. ಹಾಗಾಗಿ ಸ್ಪೀಕರ್ ಅವರು ಕಲಾಪವನ್ನ ಮುಂದೂಡಬೇಕಾಯ್ತು. ತದನಂತರ ಪ್ರಾರಂಭವಾದ ನಂತರ ಪ್ರಶ್ನೋತ್ತರಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಯಾಕೆಂದ್ರೆ ಸ್ಪೀಕರ್ ಭರವಸೆಯನ್ನ ಕೊಟ್ಟಿದ್ರು, ನಾಳೆ ಇದನ್ನ ಚರ್ಚೆಗೆ ತೆಗೆದುಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ದಲಿತ ಸಮುದಾಯದ ಶಾಸಕರು ಈ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಇದರ ಸಮಗ್ರ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅವರ ವಿರುದ್ಧವಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಪ್ರಸ್ತಾಪವನ್ನ ಮುಂದಿಡ್ಲಿದ್ದಾರೆ. ಒಂದು ವೇಳೆ ಏನಾದ್ರೂ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಆಗ ದಲಿತ ಸಮುದಾಯದ ಶಾಸಕರು ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಮುನಿರತ್ನವರು ಯಾವ ರೀತಿಯಾಗಿ ನಮ್ಮ ಸಮುದಾಯವನ್ನ ತೇಜೋವಧೆ ಮಾಡಿದ್ರು, ನಿಂದನೆಯನ್ನ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಕಾನೂನು ಪ್ರಕಾರ ಮೇಲೆ ಕ್ರಮವನ್ನ ಜರುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗಲಿದೆ. ಇದಕ್ಕೆ ಒಕ್ಕಲಿಗ ಸಮುದಾಯದ ಶಾಸಕರು ಕೂಡ ಬೆಂಬಲವನ್ನ ಕೊಡ್ಲಿದ್ದಾರೆ. ಯಾಕೆಂದ್ರೆ ಎರಡೂ ಸಮುದಾಯಗಳನ್ನ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳಿತ್ತು. FSL ವರದಿಯಲ್ಲೂ ಕೂಡ ಅದು ಮುನಿರತ್ನ ಅವ್ರದೇ ವಾಯ್ಸ್ ಅನ್ನುವಂಥದ್ದು ವರದಿಯಲ್ಲಿ ಬಂದಿತ್ತು. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಇದನ್ನ ಪ್ರತಿಪಕ್ಷಗಳು ಕೂಡ
ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ನಿನ್ನೆ ಮುನಿರತ್ನವರ ವಿಚಾರವನ್ನ ಎತ್ತದಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ಆಡಳಿತ ಪಕ್ಷದ ವಿರುದ್ಧವಾಗಿ. ಹಾಗಾಗಿ ಇವತ್ತು ಕೂಡ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ನಡೆಯಲಿದೆ, ಹಾಗೆ ಸದ್ದುಗದ್ದಲ ಕೂಡ ಆಗ್ಲಿದೆ ಸಂತೋಷ್. ಅದ್ರ ಜೊತೆಗೆ ವಕ್ಫ್ ವಿಚಾರದಲ್ಲಿ ಇನ್ನೂ ಕೂಡ ವಿಜಯೇಂದ್ರ ಅವರ ಮೇಲೆ ಎದುರಾಗಿರುವಂತಹ 150 ಕೋಟಿ ಆರೋಪ ಏನಿದೆ ಅದರ ಬಗ್ಗೆ ಕೂಡ ಇವತ್ತು ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಈ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಶಾಸಕರ ಬಾಯಿ ಮುಚ್ಚುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಯಾಕೆಂದ್ರೆ ಇನ್ನೊಂದು ಕಡೆ ಬಳ್ಳಾರಿ ಬಾಣಂತಿಯರ ಪ್ರಕರಣವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಕಡೆ ಪ್ರತಿಪಕ್ಷಗಳು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಬಗ್ಗೆ ಕೂಡ ಟ್ಯಾಕಲ್ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಶಾಸಕರಲ್ಲಿ ಕೆಲವು ಚರ್ಚೆಗಳು ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಸದನ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಗಲಿದೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಶಾಸಕ ಮುನಿರತ್ನ ಏನಿದ್ದಾರೆ ಮಾಜಿ ಶಾಸಕರು, ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದನದಲ್ಲಿ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ನಿನ್ನೆ ಕೂಡ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಸಮುದಾಯಗಳ ವಿರುದ್ಧ ತೀವ್ರವಾಗಿ ನಿಂದನಾತ್ಮಕ ಶಬ್ದಗಳನ್ನು ಬಳಕೆ ಮಾಡಿರುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಇಡೀ ರಾಜ್ಯದಾದ್ಯಂತ ಈ ಆಡಿಯೋಗಳಿಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ತೀವ್ರತರವಾದಂತಹ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಒಬ್ಬ ಜನಪ್ರತಿನಿಧಿ ಇಷ್ಟೊಂದು ಕೆಳಮಟ್ಟದ ಶಬ್ದಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಒಂದು ಕ್ಷಣ ಇಡೀ ರಾಜ್ಯ ಬೆಚ್ಚಿ ಬಿದ್ದಿತ್ತು. ಅದರಲ್ಲೂ ಯಾವ ಕ್ಷೇತ್ರದ ಜನರು ಗೆಲ್ಲಿಸಿ ಆಯ್ಕೆ ಮಾಡಿ ಕಳಿಸಿದ್ರು ಆ ಜನರಂತೂ ಮುಜುಗರ ಪಡುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಯಾರು ವೋಟ್ ಹಾಕಿದ್ದಾರೆ ಆ ಜನರು ಕೂಡ ಮುಜುಗರ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಯಾವಾಗ ಈ ಆಡಿಯೋಗಳನ್ನು FSL ಲ್ಯಾಬ್ಗೂ ಕೂಡ ಕಳಿಸಲಾಯಿತು. FSLನಲ್ಲೂ ಕೂಡ ಇದು ವಾಯ್ಸ್ ಏನಿದೆ ಮುನಿರತ್ನ ಅವರದ್ದೇ ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಎಲ್ಲ ವರದಿಗಳನ್ನು ಮುಂದೆ ಇಟ್ಟು ಇವತ್ತು ರಾಜ್ಯ ಸರ್ಕಾರ ಚರ್ಚೆಗೆ ಮುಂದಾಗಬಹುದು. ಆ ಸಂದರ್ಭದಲ್ಲಿ BJPಗೂ ಕೂಡ ಇದು ತೀವ್ರವಾಗಿ ಮುಜುಗರ ತಂದೊಡ್ಡುವಂತಹ ಸಾಧ್ಯತೆ ಇದೆ.